ನಿಮ್ಮ ನಾಡಿ ಕರೆಕ್ಟಾಗಿ ಇರಬೇಕು. ಈ ಸುಷುಮ್ನ ನಾಡಿ ಆಕ್ಟಿವೇಟ್ ಆದರೆ ಮಾತ್ರ ಸಾಧನೆಯಾಗಿ ಕೂತ್ಕೋಬೇಕು. ಪ್ರಾಣಾಯಾಮ ಮಾಡೋದಾಗಲಿ, ಧ್ಯಾನ ಮಾಡೋದಾಗಲಿ, ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಸುಷುಮ್ನ ನಾಡಿ ಓಪನ್ ಇರಬೇಕು. ಸುಷುಮ್ನ ನಾಡಿ ಓಪನ್ನ ಸೂಚನೆ ಏನು ಅಂತಂದರೆ, ಎರಡು ಮೂಗಿನ ಹೊಳ್ಳೆನಲ್ಲಿ ಗಾಳಿ ಹೋಗಬೇಕು, ಬರಬೇಕು. ಬಲಭಾಗ ಎಡಭಾಗ 45 ನಿಮಿಷ ಮ್ಯಾಕ್ಸಿಮಮ್ 1 ಅವರ್ ಶಿಫ್ಟ್ ಆಗುತ್ತೆ ತಾನಾಗೆ. ಅದು ಶಿಫ್ಟ್ ಆಗಬೇಕಾದ್ರೆ 5 ನಿಮಿಷಗಳು ಸುಷುಮ್ನ ನಾಡಿ ಆಕ್ಟಿವೇಟ್ ಆಗಿರುತ್ತೆ. ಬರೀ 5 ನಿಮಿಷ ಸಾಧನೆ ಮಾಡೋಕ್ಕೆ ಸಾಧ್ಯವೇ? ಅದಕ್ಕೆ ನಿಮ್ಮ ಬ್ರೀತಿಂಗ್ ಪ್ರಾಸೆಸ್ಸನ್ನೇ ಚೇಂಜ್ ಮಾಡಬೇಕು. ಏನದು ಚೇಂಜ್ ಮಾಡೋದು ಬ್ರೀತಿಂಗ್ ಪ್ರಾಸೆಸ್ಸು? ಈಗ ನೀವು ಬ್ರೀತಿಂಗ್ ಮಾಡ್ತಾ ಇದ್ದೀರಾ. ಸಂಕಟ ಬಂದರೆ ವೆಂಕಟರಮಣ. ಆ ವೆಂಕಟವೂ ಇಲ್ಲ, ರಮಣನೂ ಇಲ್ಲ. ಇಲ್ಲಾಂದರೆ ನಮಗೆ ದೇವರಿಗೆ ಚಾಲೆಂಜ್ ಮಾಡ್ತೀವಿ. ನೋಡ್ದ್ಯಾ, ನಿನ್ನ ಕೈಲಾಗತ್ತಾ? ಬಾ ನಿಂತ್ಕೊಂಡು ನೋಡೋಣ 150 ದೇವರಿಗೆ. ನಮ್ಮ ಕೈಯಲ್ಲಿ ಯಾವಾಗ ಆಗೋದಿಲ್ಲ. ಅಪ್ಪ ದೇವರೇ ಕಾಪಾಡಯ್ಯ, ನಾ ಮಾಡೋ ಪ್ರಯತ್ನ ಎಲ್ಲ ಮಾಡಿಬಿಟ್ಟೆ, ನನ್ನ ಕೈಲಿ ಆಗಲಿಲ್ಲ, ಕಾಪಾಡಪ್ಪ. ಹಾಗೆ ಈ ಮೂಗಿನ ಹೊಳ್ಳೆನಲ್ಲಿ ಗಾಳಿ ಹೋಗೋದು ಬರೋದು ನಮಗೇನು ತೊಂದರೆ ಕೊಡ್ತಾ ಇಲ್ಲ. ಅದು ಪಾಟಿಗೆ ಹೋಗುತ್ತೆ, ಅದು ಪಾಟಿಗೆ ಬರುತ್ತೆ. ಹಾಗೂ ಏನಾದರೂ ನೆಗಡಿ ಪಗಡಿ ಆಯಿತು ಅಂತಂದರೆ ಸ್ವಲ್ಪ ವಿಕ್ಸೋ ಪಕ್ಸೋ ಸೋರ್ಕೊಂಡ್ರೆ ಆ ನೆಗಡಿ ಸ್ವಲ್ಪ ಸರಿ ಹೋಗುತ್ತೆ. ತುಂಬ ನೆಗಡಿ ಕಫ ಕಟ್ಟಿತು ಅಂದರೆ ಡಾಕ್ಟ್ರ್ ಹತ್ರ ಹೋದ್ರಿ ಅಂದರೆ ಆ ಕಫ ಕರಗಿಸೋದಕ್ಕೆ ಔಷಧಿ ಕೊಡ್ತಾರೆ, ಸರಿ ಹೊಟ್ಟೋಗುತ್ತೆ. ಈ ಮೂಗು ಯಾವಾಗಲೂ ಬ್ಲಾಕ್ ಆಗಿರುತ್ತೆ, ಉಸಿರಾಟಕ್ಕೆ ಇಲ್ಲ. ಡಾಕ್ಟ್ರ್ ಹತ್ರ ಹೋಗ್ತೀರಿ, ಚಾನ್ಸು ಕಾಯ್ತಾ ಇರ್ತಾರೆ ಡಾಕ್ಟ್ರುಗಳು. ಅಂಗಡಿ ತಗೊಂಡು ವ್ಯಾಪಾರಕ್ಕೆ ಕಾಯ್ತಾ ಕೂತಿರ್ತಾರೆ ನೋಡಿ, ಹಂಗೆ ಕಾಯ್ತಾ ಇರ್ತಾರೆ. ಬಂದಿದ್ದ ತಕ್ಷಣ ಹೇಗೆ ಈ ಮೊಸಳೆ ನೀರಲ್ಲಿ ಕಾಲಿಟ್ಟಿದ ತಕ್ಷಣ ಎಳ್ಕೊಳುತ್ತೆ, ಹಂಗೆ ನಿಮ್ಮನ್ನು ಎಳೆದು ಒಳಗೆ ಹಾಕಿ ಆ ಸ್ಕ್ಯಾನಿಂಗು ಈ ಸ್ಕ್ಯಾನಿಂಗು ಮಣ್ಣು ಮಸಿ ಏನೇನು ಉಂಟು ಸಕಲವೂ ಮಾಡಿ ನಿಮ್ಮ ಹತ್ರ ಇರೋ ಪ್ಯಾಕೆಟಲ್ಲಿರೋ ದುಡ್ಡನ್ನ ಪೂರ್ತಿ ಕರೆದು ಆ ಇನ್ಶೂರೆನ್ಸು ಇದೆಯಾ ಅಂತ ಕೇಳ್ಕೊತಾರೆ. ಫಸ್ಟ್ ಹೋಗಿದ ತಕ್ಷಣ ಎಲ್ಲ ಕನ್ಫರ್ಮ್ ಮಾಡ್ಕೋತಾರೆ. ಎಷ್ಟು ತಗೋಬೋದು ನಿನ್ನ ಅಂತ ಲೆಕ್ಕ ಹಾಕೋತಾರೆ. ಹೊಸದಾಗಿ ಒಂದು ಸೃಷ್ಟಿ ಮಾಡ್ತಾರೆ. ನಿನ್ನ ಮೂಗಲ್ಲಿ ಮಾಂಸ ಬೆಳೆದಿದೆ, ಆ ಮಾಂಸವನ್ನು ಆಪರೇಷನ್ ಮಾಡಿ ತೆಗೆದೇ ಹೋದರೆ ಉಸಿರು ಕಟ್ಟಿಕೊಂಡು ಪ್ರಾಣ ಹೊಟ್ಟೋಗುತ್ತೆ. ಮ್ಯಾಕ್ಸಿಮಮ್ ಹೆದರಿಸ್ಬಿಡ್ತಾರೆ. ಈ ನಮ್ಮ ಬೈಕ್ ಕೆಟ್ಟೋದ್ರೆ ಗಾಡಿ ತಗೊಂಡೋಗ್ತೀವಿ, ನಮ್ಮ ಸರ್ವಿಸ್ ಇಂಜಿನಿಯರ್, ಅಲ್ಲಿ ಏನು ಇರಲ್ಲ, ಆ ಸ್ಪಾರ್ಕ್ ಪ್ಲಗ್ ನಾವು ಒರೆಸ್ಬಿಟ್ಟು ಹೂ 3 ಸತಿ ಊದ್ಬಿಟ್ಟು ಹಾಕ್ಬಿಟ್ಟಾದ್ರೆ ಸ್ಟಾರ್ಟ್ ಆಗುತ್ತೆ. ಸಾರ್ ಇಂಜಿನ್ನೇ ಹೊಟ್ಟೋಗುತ್ತೆ ಸರ್, ಸೀಸ್ ಆಗೋ ಸ್ಟೇಜಿಗೆ ಬಂದ್ಬಿಟ್ಟಿಲ್ಲ ಸರ್. ಏನು ಸರ್ ಈ ಥರ ಮಾಡ್ಬಿಟ್ಟಿದ್ದೀರಿ ನೀವು? ಒಂದು ದಿವಸ ಬಿಟ್ಬಿಡಿ, ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ. ಇಲ್ಲಪ್ಪ ನಾನು ಕೂತಿರ್ತೀನಿ ಮಾಡಿಕೊಡಿ. ಸಾಧ್ಯವಿಲ್ಲ, ನೀವು ಹೋಗಿ ನಾನು ಮಾಡ್ಕೊಡ್ತೀನಿ. ₹50 ಒಳಗೆ ಮುಗಿಯುತ್ತೆ. ₹500 ಕಿತ್ತಾರೆ ನಿಮ್ಮ ಹತ್ರ. ಸೊ ಯಾಕೆ ಹೇಳ್ತೀನಿ ಅಂದರೆ, ಈ ಸಂಕಟ ಬಂದರೆ ವೆಂಕಟರಮಣ ಅಂತೀವಲ್ವಾ, ಅದು ಬಂದಾಗ ಮಾತ್ರ ಹೋಗ್ತೀವಿ, ಇಲ್ಲದ್ರೆ ಹೋಗಲ್ಲ. ಆ್ಯಕ್ಚುಲಾಗಿ ನಾವು ಮಾಡ್ತಿರೋ ಶ್ವಾಸ ಸರಿ ಇಲ್ಲ. ಸರಿ ಇಲ್ಲದೆ ಇರೋ ಶ್ವಾಸನ ಮಾಡಿಕೊಂಡೇ ಇಷ್ಟೊಂದು ಮಾಡ್ತಾ ಇದ್ದೀವಿ. ಎಂಥ ರಾಜಕೀಯಗಳು, ಅವನ ಕಾಲ ಇಬೇಡಿ, ಇವನ ಕಾಲ ಹೇಳಿ, ಹೆಂಡತಿನ ಕೊಲೆ ಮಾಡು, ಎದುರುಗಡೆ ಮನೆ ಹೆಂಗಸನ್ನು ಕೀಪ್ ಮಾಡ್ಕೋ. ಅಯ್ಯಪ್ಪ, ಈ ಉಸಿರಾಟದಲ್ಲೇ ಇಟ್ಟೆಲ್ಲ ವ್ಯವಹಾರ ಮಾಡ್ತಿದಾರಲ್ಲ, ಇನ್ನು ಸರಿಯಾದ ಉಸಿರಾಟ ಹೇಳ್ಕೊಟ್ಬಿಟ್ರೆ ಗತಿ ಏನು? ಭಾರತ ಅಲ್ಲ, ಗ್ರೇಟ್ ಬ್ರಿಟನ್ನು ಇಡೀ ಲೋಕನೇ ಆಳ್ದ. ಅದಕ್ಕೆ ನೋಡಿಕೊಳ್ಳಿ, ಸನ್ಯಾಸಿಗಳು, ಸ್ವಾಮಿಗಳು, ಸಿದ್ಧರು ನೆನೆಸಿದ್ದನ್ನು ಸಾಧನೆ ಮಾಡ್ತಾರೆ. ಬರೀ ಕೋಪೆನ ಉಟ್ಕೊಂಡು ಅವ್ರು ಮಾಡೋ ಸಾಧನೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಎಂಥ ಸಾಧನೆ ಮಾಡ್ತಾರೆ, ನೆನೆಸಿದ್ದನ್ನು ನಡೆಸ್ತಾರೆ. ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸರ ಹತ್ರ ಬಂದಾಗ 15 ಸನ್ಯಾಸಿಗಳೆಲ್ಲ ಊಟಕ್ಕೆ ಲಾಟ್ರಿ, ದಿನ ಬಿಚ್ಚ ಬೇಡಬೇಕು. ಯಾವುದೋ ಪಾಳು ಬಂಗಳ ಒಂದು ಬಿಲ್ಡಿಂಗು ಅದರೊಳಗಿದ್ರು. ಪಾಪ ಅದನ್ನು ಗಮನಿಸೋರಿಲ್ಲ. ಅಲ್ಲಿ ಭೂತಾಗಿದ್ದ ದಯ್ಯ ಆಯ್ತು ಏನೋ ಗೊತ್ತಿಲ್ಲ, ಇವ್ರು ನೋಡ್ಬಿಟ್ಟು ಓಡೋಟೋಯ್ತೋ ಏನೋ ಗೊತ್ತಿಲ್ಲ, ಅಂಥ ಜಾಗದಲ್ಲಿದ್ದರು ಪಾಪ. ದಿನ ಹೋಗು, ಅದೇನು ಸಿಗುತ್ತೆ ತಿನ್ನು, ಸಿಗ್ಲಿಲ್ವಾ ಉಪವಾಸ.
ಸತ್ಯವಾದ ಸನ್ಯಾಸ ಜೀವನ ಮಾಡ್ತಾಯಿದ್ರು. ಅಂಥ ಟೈಮಲ್ಲಿ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಶಪಥ ಹಾಕ್ದ, ಮಾಡೇ ಮಾಡ್ತೀನಿ ನಾನು, ನನ್ನ ಗುರುಗಳಿಗೆ ಒಂದು ದೇವಸ್ಥಾನ ಕಟ್ಟಿದ್ದೀನಿ, ಶಾರದಾ ಮಾತೆ ಸಪೋರ್ಟು, ಹೋಗು ನೀ ಎಲ್ಲ ಮಾಡ್ಕೊಂಬ, ಸಂಗ್ರಹ ಮಾಡು. ಅದು ಎಲ್ಲಿಂದ ಬಂದು ಬಿತ್ತೋ ದುಡ್ಡು ಗೊತ್ತಿಲ್ಲ, ಸುರಿ ಮಳೆ ದುಡ್ಡು. ಒಂದು 21 ಎಕರೆನೋ 41 ಎಕರೆನೋ ತಗೊಂಡ್ರು ಫಸ್ಟು. ಒಂಡ್ರೆ ನೋಡಿ, ಇದು ಸಾವಿರಾರು ಸನ್ಯಾಸಿಗಳಿಗೆ ಊಟ ಸಿಗುತ್ತೆ, ಅವ್ರ ಕೈಲಿ ಸಾಧ್ಯವಾದಷ್ಟು ಯೋಗ್ಯವಾಗಿ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ ಪಬ್ಲಿಕ್ಕಿಗೆ. ಯಾಕೆ ಹೇಳ್ತೀನಿ, ಈ ಮೂಗಿನ ಹೊಳ್ಳೆಗೆ ಅಷ್ಟು ಪವರ್ ಇದೆ. ಈ ಶ್ವಾಸಕ್ರಿಯೆ ಪರ್ಫೆಕ್ಟಾಗಿ ಮಾಡೋಕ್ಕೆ ಕಲ್ತ್ಬಿಟ್ರಿ, ನೀವೇ ರಾಜ. ಯಾವ ಡಿ ಕೆ ಶಿವಕುಮಾರೂ ಇಲ್ಲ, ಯಾವ ಸಿದ್ದರಾಮಯ್ಯನೂ ಇಲ್ಲ, ಯಡಿಯೂರಪ್ಪನೂ ಇಲ್ಲ. ಅಷ್ಟು ಬಲ ಬಂದ್ಬಿಡುತ್ತೆ, ಶಕ್ತಿ, ತಾಕತ್ತು. ಏನದು?